शनिवार 30 दिसंबर को बीदर के रंग मंदिर में कन्नड़ साहित्य परिषद और गढ़ी प्रदेश अभिवृद्धि प्राधिकार की ओर से जिले में पहली बार जिला दास साहित्य सम्मेलन का आयोजन किया गया, जिसमें कर्नाटक की कैबिनेट मिनिस्टर फॉरेस्ट एंड इकोलॉजी व बीदर इंचार्ज मिनिस्टर ईश्वर खंड्रे, कर्नाटक के कैबिनेट मिनिस्टर फॉर म्युनिसिपल एडमिनिस्ट्रेशन एंड हज रहीम खान, पूर्व शासक बंडप्पा खाशंपूर, रघुनाथराव मलकापुरे, एचएम रेवन्ना, सुरेश चंदशेट्टी, बीदर दक्षिण के विधायक शैलेंद्र बेलदाड़े, पंडित चिद्री बालाजी अमरावड़ी और दूसरे उपस्थित रहे। इस अवसर पर ईश्वर खंड्रे, रहीम खान, बंडप्पा खाशंपूर, रघुनाथराव मलकापुरे ने संबोधित किया। इस अवसर पर पुरुष और महिलाएं भारी संख्या में उपस्थित रही। केपी न्यूज के कैमरामैन कृष्णा का कवरेज। समाज इತ್ತು ಅದು ಎಷ್ಟು ಜನರಿಗೆ ಶೋಷಣೆ ಆಗ್ತದೆ, ಅನ್ಯಾಯ ಆಗ್ತದೆ ಅನ್ನುವಂತ ರೀತಿಯಲ್ಲಿ ಮೌಢ್ಯದ ವಿರುದ್ಧ ಅವರು ಇವತ್ತು ಅವರು ಮಾಡಿದಂಥದ್ದವರ ಕೃತಿ ಇವರು ವಚನದಲ್ಲಿ ಹೇಳಿದ್ರೆ, ಆಡು ಮಾತಿನಲ್ಲಿ ದಾಸ ಸಾಹಿತಿಗಳು ಇವತ್ತು ಪದ್ಯದ ಮುಖಾಂತರ, ಕೀರ್ತನೆಗಳ ಮುಖಾಂತರ ಇವತ್ತೊಂದು ಬದಲಾವಣೆ, ಪರಿವರ್ತನೆ ತರಬೇಕು ಸಮಾಜದಲ್ಲಿ ಅಂತ ಹೇಳಿ ಭಕ್ತಿಯ ವಿಚಾರಗಳಿರ್ಬೋದು, ಸಮಾಜದಲ್ಲಿ ಸುಧಾರಣೆ ಮಾಡುವಂತ ವಿಚಾರಗಳಿರ್ಬೋದು, ಅನೇಕ ಹಾಡುಗಳನ್ನು ರಚನೆ ಮಾಡಿ ಆ ಹಾಡುಗಳ ಮುಖಾಂತರ ಮತ್ತೆ ಅವೆಲ್ಲವೂ ಜನಸಾಮಾನ್ಯರಿಗೆ ತಿಳಿಸಬೇಕು ಅನ್ನುವಂತ ರೀತಿಯಲ್ಲಿ ಇವತ್ತು ಅವರು ಅನೇಕ ಕೃತಿಗಳನ್ನು ರಚನೆ ಮಾಡ್ತಾರೆ. ಇವತ್ತು ಯಾವ ರೀತಿಯಲ್ಲಿ ಕನಕದಾಸನ್ ನೋಡಿದ್ದೀವಿ ನಾವು, ಒಂದು ತಂಬೂರಿ ಇವತ್ತು ಅದನ್ನು ತೆಗೆದುಕೊಂಡು ಹೋಗಿ ಇಡೀ ನಾಡಿನಾದ್ಯಂತ ಸಂಚಾರ ಮಾಡಿ ಇವತ್ತು ಅವರಲ್ಲಿ ಎಷ್ಟೊಂದು ಈಗಾಗಲೇ ಬಹಳಷ್ಟು ಜನ ಹೇಳಿದ್ದಾರೆ, ಪರಿವರ್ತನೆ, ಸಮಾಜ ಸುಧಾರಣೆ ಆಗಬೇಕು, ಜಾಗೃತಿ ಆಗಬೇಕು ಅನ್ನುವಂತ ರೀತಿಯಲ್ಲಿ ಅವರು ಶ್ರಮ ಮಾಡ್ತಾರೆ. ಅವ್ರ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆನೇ ಇದೆ. ಇದಕ್ಕೆ ಆತ್ಮೀಯ ಬಂಧುಗಳೇ, ಇವತ್ತು 21ನೇ ಶತಮಾನ ನಾವೆಲ್ಲ ಇದ್ದೀವಿ, ನಾವು ಆಲೋಚನೆ ಮಾಡಬೇಕಾಗಿದೆ. ನಾವು ಮಹಾಪುರುಷರ ಸ್ಮರಣೋತ್ಸವ ಮಾಡ್ತೀವಿ, ಜಯಂತ್ಯೋತ್ಸವ ಮಾಡ್ತೀವಿ, ಇಂಥವೆಲ್ಲ ಸಮ್ಮೇಳನಗಳು ನಾವೆಲ್ಲ ಮಾಡ್ತಾ ಇರ್ತೀವಿ. ಅದರ ಉದ್ದೇಶ ಏನು? ಅವ್ರು ಏನು ನಮಗೆ ದಾರಿ ತೋರಿಸ್ಕೊಟ್ಟಿದ್ದಾರೆ, ಯಾವ ತತ್ವಾದರ್ಶಗಳನ್ನು ನಮಗೆ ಬಿಟ್ಟು ಹೋಗಿದ್ದಾರೆ, ಆ ಆದರ್ಶಗಳು ನಮ್ಮ ವೈಯಕ್ತಿಕ ಜೀವನದಲ್ಲಿ ಅಳವಡಿಸಿಕೊಂಡು ಅದನ್ನು ನಾವು ಜಾರಿಗೆ ತರಬೇಕು ಅನ್ನೋಂಥದ್ದು, ಅದರಲ್ಲಿ ನಾವು ನಡಿಬೇಕು ಅನ್ನೋಂಥದ್ದು. ನಾವು ನಡೀತಾ ಇದೀವಾ? ನಾವೆಲ್ಲ ಸಮಾಜ ನಡೀತಾ ಇದೆಯಾ? ಆತ್ಮಲೋಕನ ಮಾಡಿಕೊಳ್ಬೇಕು. ಇವತ್ತಿಗೂ ಜಾತೀಯತೆ ಇದೆ, ಮೌಢ್ಯತೆ ಇದೆ, ಅಂಧಶ್ರದ್ಧೆ ಇದೆ, ಅಸಮಾನತೆ ಇದೆ, ಅನ್ಯಾಯ, ಅತ್ಯಾಚಾರ, ದೌರ್ಜನ್ಯ ಇದೆ, ಮಹಿಳಾ ಶೋಷಣೆ ಇದೆ, ಬಡವರಾಗ್ತಾರೆ, ನಿರ್ಗತಿಕರಿದ್ದಾರೆ, ಬಂಡವಾಳಶಾಹಿ ನೋಡ್ತಾ ಇದ್ದಾವೆ. ಈ ಒಂದು ರೀತಿಯಲ್ಲಿ ಏನು ಸಮಾಜದಲ್ಲಿ ಇವತ್ತಿಗೂ ಏನು ಅನಿಷ್ಟಗಳಿದ್ದಾವೆ, ಅವತ್ತಿದ್ದಂಥ ತರ ಇರ್ಲಿಕ್ಕಿಲ್ಲ. ಅನೇಕ ಕಾನೂನುಗಳು ಮಾಡಿದ್ದೇವೆ. ಒಂದು ತರ ನಿಮ್ಗೆ ಯಾರಿಗೆ ನೆನಪಿದೆಯೋ ಗೊತ್ತಿಲ್ಲ, ನನ್ನ ವಯಸ್ಸಿನವ್ರಿಗೆ ಗೊತ್ತಿದೆ, ನಮ್ಗಿಂತ ಹಿರಿಯರಿಗೆ ಗೊತ್ತಿದೆ. ನಮ್ಮ ಬೀದರ್ನಲ್ಲಿ ಕನ್ನಡ ಭಾಷೆ ಸಿನಿಮಾಗಳು ಬಂದರೂ ಕೂಡ ರೆಗ್ಯುಲರ್ ಶೋದಲ್ಲಿ ಬರ್ತಿರ್ಲಿಲ್ಲ, ಕೇವಲ ಮಾರ್ನಿಂಗ್ ಶೋದಲ್ಲಿ ಬರ್ತಿದ್ವು. ಅಂದ್ರೆ ನಮ್ಮ ಬೀದರ್ ಒಂದೇನು ನಮ್ಮ ಭಾಷೆ ಇದೆ. ನಾನು ರೇವಣ ಸಾಹೇಬ್ರಿಗೆ ಅದೇ ಹೇಳೋದನ್ನ ಮಾತಾಡ್ತಿದ್ದೆ. ನಮ್ಮ ಬೀದರ್ ಕನ್ನಡ ಭಾಷೆ ಹೆಂಗಿದೆ ಅಂದ್ರೆ ಇಲ್ಲಿ ಕನ್ನಡ, ಉರ್ದು, ಹಿಂದಿ, ಇದು ತೆಲುಗು ಮತ್ತು ಮರಾಠಿ ಇಷ್ಟು ಭಾಷೆಯ ಮಿಲನ. ಒಂಥರ ಈ ಮಧ್ಯದಲ್ಲಿ ಕೆಲವು ವರ್ಷಗಳಿಂದ ನಮ್ಮ ಸುಧಾರಿತವಾದಂಥ ಕನ್ನಡದ ಭಾಷೆ ನಮ್ಮ ಬೀದರ್ನ ಮಾತಾಡ್ತಿದ್ವಿ. ಇಲ್ಲಾಂದ್ರೆ ನಮ್ಮದೇ ಆದಂಥ ಒಂದು ವಿಶಿಷ್ಟವಾದಂಥ ಕನ್ನಡ ಭಾಷೆ ಇತ್ತು. ಬಂಧುಗಳೇ, ನಿಮ್ಗೆಲ್ಲರಿಗೂ ಗೊತ್ತಿದೆ. ಇತಿಹಾಸನ ಮತ್ತೆ ಹೇಳೋ ಅವಶ್ಯಕತೆ ಅನ್ನೋದು ಭಾವಿಸಿದ್ದೀನಿ. ಇಡೀ ದೇಶ 15 ಆಗಸ್ಟ್ಗೆ ಸ್ವತಂತ್ರ ಆದರೆ ನಾವು 17 ಸೆಪ್ಟೆಂಬರ್ಗೆ ವಿಮೋಚನೆ ಆಗಿದ್ವಿ. ಅಂದ್ರೆ ಸ್ವಾತಂತ್ರ್ಯದಲ್ಲಿ ಕೂಡ 1 ವರ್ಷ 1 ತಿಂಗಳ 2 ದಿವಸ ನಂತರ ಸ್ವಾತಂತ್ರ್ಯ ಪಡೆದಂಥದ್ದು ನಾವು. ಕನ್ನಡದ ವಿಷಯದಲ್ಲೂ ಅಷ್ಟೇ. ನಾವು ನಮ್ಮ ದೇಶ ಸ್ವತಂತ್ರ ಆದಾಗೆ ನಮ್ಮ ಬೀದರ್ ಜಿಲ್ಲೆ ಇವತ್ತಿನ ತೆಲಂಗಾಣ ಅಂದ್ರೆ ಹಿಂದಿನ ಅಖಂಡ ಆಂಧ್ರ ಪ್ರದೇಶ ವಿಲೀನ ಇತ್ತು. ನಮ್ಮ ಹಿಂದಿನ ಸಂಸದರು ರಾಮಚಂದ್ರ ವೀರಪ್ಪನವರು ಸ್ವತಂತ್ರ ಸೇನಾನಿಗಳು, ಅವರು ನಮ್ಮ ಬೀದರ್ ಜಿಲ್ಲೆಯ ಪ್ರತಿನಿಧಿಯಾಗಿ ಹೈದರಾಬಾದಿನ ವಿಧಾನ ಪರಿಷತ್ ಸದಸ್ಯರಾಗಿದ್ರು, ಹೈದರಾಬಾದ್ನಲ್ಲಿ. ಆದರೆ ನಮ್ಮ ರಾಜ್ಯ ಏಕೀಕರಣ ಆದಂತಹ ಸಂದರ್ಭದಲ್ಲಿ ಭಾಷಾ ಆಧಾರಿತವಾಗಿ ರಾಜ್ಯಗಳ ಪುನರ್ರಚನೆ ಆದಂತಹ ಸಂದರ್ಭದಲ್ಲಿ ನನಗನ್ಸುತ್ತೆ ಈ 1951 ನಮ್ಮ ಬೀದರ್ ಜಿಲ್ಲೆ ಕರ್ನಾಟಕ ಅಟ್ಯಾಚ್ ಆಯಿತು. ಕರ್ನಾಟಕ ಅಟ್ಯಾಚ್ ಆದ್ಮೇಲೆ ನಮ್ಮ ಕನ್ನಡ ಭಾಷೆ ನಮ್ಮ ಆಡಳಿತ ಭಾಷೆ ಆದ್ಮೇಲೆ ನಮ್ಮ ಬೀದರ್ನಲ್ಲಿ ಕನ್ನಡವನ್ನ
ಹೆಚ್ಚು ವಾಡಿಕೆಗೆ ಬರುವಂತ ಒಂದು ಪರಿಪಾಠ ಪ್ರಾರಂಭ ಆಯಿತು. ಬೀದರ್ ತನ ನೀವು ಯಾರಿಗಾರ ಒಂದು ಇನಾಮ್ ಕೊಡಬೇಕಾಯ್ತು ಅಂದ್ರೆ ನಮ್ಮ ಬೀದರ್ ಮಂದಿಗೆ. ಯಾಕಂತಂದ್ರೆ ಸರ್, ಕನ್ನಡ ಉಳಿಸೋದು ಬೆಳೆಸೋದು ಎಲ್ಲದ್ರಾಗ ಎಲ್ಲಕ್ಕಿಂತ ಪ್ರಥಮ ಯಾರಿಗಾರ ಇನಾಮ್ ಕೊಟ್ರ ಅದು ನಮ್ಮ ಬೀದರ್ ಮಂದಿ ಕೊಡ್ಬೇಕು. ನೀವು ನೋಡ್ರಿ, ಬೆಂಗಳೂರು ಬಾಜು ಚಿಕ್ಕಬಳ್ಳಾಪುರ, ಅಲ್ಲಿ ಯಾವ ಭಾಷೆ ಮಾತಾಡ್ತಾರೆ ಸರ್ ಈಶ್ವರ್ ಅವ್ರೆ? ತೆಲುಗು. ಕೋಲಾರ್ನಲ್ಲಿ ಹೋಗ್ರಿ ತೆಲುಗು, ಬಳ್ಳಾರಿದಲ್ಲಿ ಹೋಗ್ರಿ ತೆಲುಗು. ಆದ್ರೂ ನಮ್ಮ ರೇವಣ್ಣ ಸಾಬ್ರೆ ಈ ಕಡೆ 7 ಕಿಲೋಮೀಟರ್ ಮೇಲೆ ತೆಲಂಗಾಣ, ಈ ಕಡೆ ಈಶ್ವರ್ ಸಾಬರ್ ಊರ ಪಕ್ಕದಲ್ಲಿ, ಅಲ್ಲಿ 4 ಕಿಲೋಮೀಟರ್ ಮ್ಯಾಗ ಮಹಾರಾಷ್ಟ್ರ. ಹತ್ಯೆ ಅದದು. ಆದ್ರೆ ನಾವು ಇವತ್ತಿನ ತನ ನಾ ಮರಾಠಿ ಮಾತಾಡಲೇವು, ನಾ ತೆಲುಗು ಮಾತಾಡಲೇವು, ನಮ್ಮದೇ ಆದಂತ ಅಪ್ಪಟ್ ಕನ್ನಡ. ಇದು ಅಪ್ಪಟ್ ಕನ್ನಡ. ನಾರಾಯಣ ಗೌಡ ಹಿಡ್ಕೊಂಡು ಎಲ್ಲ ಗೌಡಗಳಿಗೆ ಹೇಳಿದೆವು ನಾವು. ಕನ್ನಡ ಉಳಿಸಿದ್ದು ಬೆಳೆಸಿದ್ದು ಯಾವ್ದಾರ ಶ್ರೇಯಸ್ ಕರ್ನಾಟಕದಲ್ಲಿ ಯಾರಿಗಾರ ಹೋದ್ರ ಅದು ಬೀದರ್ ಮಂದಿಗೆ ಹೋಯ್ತದ ಅಂತ ಹೇಳಿದ್ವಿ. ಅದಕ್ಕ ಈ ಸಾಹಿತ್ಯ ನಾವು ಮಾತಾಡ್ಲತ್ತಿದ್ದೇವಲ್ಲ, ಈ ಅಮರವಾಡಿ ದಾಸ ಸಾಹಿತ್ಯ ಭಾಳ ಚಲೋ. ಆದ್ರೆ ನಮ್ಮ ಹಳ್ಳಿದಾಗ ಹೋಗ್ರಿ ಈಶ್ವರ್ ಸಾಬ್ರೆ, ಇವತ್ತಿಗೆ ಒಬ್ಬ ಹುಡುಗಗ ಹೊರಗೆ ತಂದು ಮಾತಾಡಕ್ ಹಚ್ಚಿರಿ, ಅವನ್ ರಿಕಾರ್ಡಿಂಗ್ ಮಾಡಿ ಅವ್ನ ಬುಕ್ ಹೊರಗೆ ಮಾಡ್ರಿ, ಆ ಸಾಹಿತ್ಯ ಎಲ್ಲದಕ್ಕಿಂತ ಫಸ್ಟ್ ಕ್ಲಾಸ್ ಅಲ್ಲಿ ಅದ ಹಳ್ಳಿದ. ನಮ್ಮ ಕನ್ನಡನೇ ಒಂದು ದೊಡ್ಡ ಸಾಹಿತ್ಯ ಅದ. ಅದಕ್ಕ ಇವತ್ತು ಇಂಥ ಒಂದು ಇದರಲ್ಲಿ ಇವತ್ತು ಭಾಳ ಸಂತೋಷ ಆಯ್ತು. ನಮ್ಮ ಪತ್ರಕರ್ತ ಸ್ನೇಹಿತರೆಲ್ಲ ಕುಂತಾರ. ನಮಗೆ 2 ಭಾಳ ಚೀಸ್ ಬೇಕು.